ಕನ್ನಡ ಚಿತ್ರರಂಗ ಕಂಡ ಎರಡು ಮಹಾನ್ ಕಲಾವಿದರು, ಅದ್ಭುತ ನಟರು, ಮಹಾನ್ ವ್ಯಕ್ತಿಗಳು. ಒಬ್ಬರು ಬುನಾದಿಯಾಗಿ ಡಾಕ್ಟರ್ ರಾಜ್ಕುಮಾರ್ ಅಂತ ಕರೆಸ್ಕೊಂಡ್ರೆ, ಇನ್ನೊಬ್ರು ಎರಡನೇ ಹಂತದ ಸೃಷ್ಟಿಕರ್ತನಾಗಿ ಡಾಕ್ಟರ್ ವಿಷ್ಣುವರ್ಧನ್. ಇವರಿಬ್ಬರು ಮೇರು ನಟರು ಜೀವನದಲ್ಲಿ ಅತ್ಯಂತ ಅದ್ಭುತವಾದದ್ದನ್ನೆಲ್ಲ ಕಂಡಿದ್ದಾರೆ ಅಂತ ನಾನು ಹೇಳ್ತೀನಿ. ಅಷ್ಟೇ ಒಳಗಡೆ ಅವರು ಸರಳ ಜೀವಿಗಳು ಕೂಡ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ನಾವು ಯಾವುದೇ ಒಬ್ಬ ವ್ಯಕ್ತಿನ ಹೊಗಳಬೇಕಾದ್ರೆ ಆ ವ್ಯಕ್ತಿಯಿಂದ ನಾವು ಪ್ರತಿಫಲ ಏನ್ ಪಡ್ತಿದ್ದೀವಿ ಅನ್ನೋದೇ ಹೆಚ್ಚಿಗೆ ಒಂದು ದೊಡ್ಡ ಪ್ರಶ್ನೆಯಾಗಿ ಕಾಣುತ್ತೆ. ಇವತ್ತಿನ ದಿವಸ ನಾ ಹೇಳ್ತಿರೋ ಈ ವಿಷಯನೂ ಹಾಗೆ. ಪ್ರತಿಫಲನ ಅಪೇಕ್ಷೆ ಪಡೆದೇ ಹೋದ್ರೂ ಕೂಡ ನಾವು ಅಂದರೆ ನನ್ನ ತಂದೆ ಅಶೋಕ್, ಇವರಿಬ್ಬರು ನಟರಿಂದ ಒಂದಲ್ಲ ಒಂದು ರೀತಿ ಅವರಿಗೆ ಪ್ರತಿಫಲ ಸಿಕ್ಕಿದೆ ಅಂತ ಅದನ್ನ ಅವರು ಒಪ್ಕೋತಿದ್ರು ಅಂತ ನಾನು ನಂಬ್ತೀನಿ. ಮೊದಲನೇದಾಗಿ ಇವರಿಬ್ರು ಮಹಾನ್ ದಾನಿಗಳು. ದಾನಿಗಳು ಅಂತಂದ್ರೆ ಈ ಕರ್ಣ, ದಾನವೀರ ಶೂರ ಕರ್ಣ ಅಥವಾ ಇನ್ನೊಂದು ಮಹಾದಾನಿ ಅಂತೆಲ್ಲ ಟೈಟ್ಲ್ಗೋಸ್ಕರ ಮಾಡ್ಕೋತಾರಲ್ಲ, ಆ ತರ ದಾನಿಗಳಲ್ಲ. ಇವರಿಬ್ರು ಮಾಡ್ತಿದ್ದಂತಹ ಒಂದು ದಾನ ಅಥವಾ ಸಹಾಯ ಗೌಪ್ಯವಾಗಿ ಇಡ್ತಿದ್ರು.